ಅದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತಾ ಸೊ ಇವತ್ತಿನ ವಿಡಿಯೋದಲ್ಲಿ 27/2/2025 ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಗಣಿತದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಕೆಲವು ಪಾಠಗಳ ಫಿಕ್ಸ್ ಕ್ವಶನ್ಸ್ಗಳಿದಾವೆ. ಸೊ ಕ್ವಶನ್ಸ್ಗಳನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು ಹೇಳ್ತೀನಿ, ಕ್ವಶನ್ಸ್ಗಳನ್ನು ಕೊಡ್ತೀನಿ, ಇವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಖಂಡಿತವಾಗಿ ಸೇಮ್ ಪ್ಯಾಟರ್ನ್ ಕ್ವಶನ್ಸ್ಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಇರ್ತಾವೆ. ಸೊ ಆಲ್ರೆಡಿ ನಾನು 5 ಸೆಟ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ, ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಕೂಡ ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪಲ್ಸರಿಯಾಗಿ ಚೆಕ್ ಮಾಡಿ. ಸೊ ಬೋರ್ಡ್ನ ಮಾಡೆಲ್ ಕ್ವಶನ್ ಪೇಪರ್ 1, 2, 3, 4 ನೋಡಲೇಬೇಕು, ಯಾಕಂದರೆ ಅದೇ ಪ್ಯಾಟರ್ನಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಸೊ ಡೋಂಟ್ ವರಿ. ಸೊ ಇವಾಗ ನೋಡೋಣ ಕೆಲವು ಪಾಠಗಳ ಕೆಲವು ಪ್ರಶ್ನೆಗಳು ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಸೊ ಫಸ್ಟ್ ನೋಡಿ, 1 ಮಾರ್ಕ್ಸಿಗೆ ಕೇಳ್ತಾರೆ, ಎನ್ನನೇ ಪದವನ್ನು ಕಂಡುಹಿಡಿತಕ್ಕಂಥ ನಿಮಗೆ ಕೇಳ್ತಾರೆ. ಅವಾಗ ಎನ್ನನೇ ಪದವನ್ನು ಕಂಡುಹಿಡಿಬೇಕಾದ್ರೆ ಸೂತ್ರ D = A2 - A1 ಅಂತ ನೆನಪಿಟ್ಕೊಡ್ರಿ. ಪ್ರಶ್ನೆ ಯಾವ ಥರ ಕೇಳ್ತಾರೆ? ಎಸ್, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ AN = 4n + 5 ಆದರೆ ಆ ಶ್ರೇಣಿಯ 5ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಡ್ತಾರೆ. ಏನೂ ಇಲ್ಲ, ಎಲ್ಲಿ ಎನ್ ಇದೆಯಲ್ಲ ಅಲ್ಲಿ ಏನು ಮಾಡಬೇಕು, 5 ಅಂತಕ್ಕಂಥದ್ದು ಹಾಕಬೇಕು. ಸೊ ಎನ್ ಇದ್ದಲ್ಲಿ 5 ಹಾಕೋದಾಗ ಸೂತ್ರ ಗೊತ್ತದ, ಅವರು ಕೊಟ್ಟಿದ್ದಾರೆ. AN = 4n + 5 ಅದ, ಎನ್ 5 ಕೊಟ್ಟಿದ್ರು. 4 × 5 ಕಡೆ ಅಂದರೆ ಕೂಡಿಸು 5, 4 × 5 20 + 5 25. ಸೊ ಏನಾಯಿತು, 5ನೇ ಪದ ಎಷ್ಟಾಯಿತು, 25. ಸೊ A5 ಅಂತಕ್ಕಂಥದ್ದು 25 ಅಂತ ಬರೆದ್ರೆ ಸರಿ ಆಗ್ತದ. ಇನ್ನೊಂದು ಲೆಕ್ಕ ಹೇಳ್ತೀನಿ. ಎಸ್, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ AN = 7 - 4n ಆದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಅವಾಗ ನಾವು ಏನು ಮಾಡಬೇಕು, ಎನ್ನನ್ನು ಫಸ್ಟ್ ಅಂತ 1 ಅಂತ ತೊಗೊಳ್ಳೋಣ. ಓಕೆನಾ? ಅವಾಗ ಎನ್ ಇದ್ದಲ್ಲೆಲ್ಲ 1 ಹಾಕೋಣ. 7ಕ್ಕೆ 7 ಇಡೋಣ, 4ಕ್ಕೆ 4 ಗುಣಿಸು ಎನ್ ಅಂದರೆ 1. 7ರಲ್ಲಿ 4 ಆದರೆ ಎಷ್ಟಾಯಿತು, A1 ಎಷ್ಟು ಬಂತು, 3 ಬಂತು. ಇವಾಗ ಎನ್ 2 ತೊಗೊಳ್ಳೋಣ. ಓಕೆನಾ? ಅವಾಗ A2 ಇದ್ದಲ್ಲಿ ಏನಾಗೋದಪ್ಪ ಅಂತಂದ್ರೆ ಎಸ್ 7 - 4ಕ್ಕೆ 4 ಎನ್ ಅಂದರೆ 2 8. ಅವಾಗ A2 ಎಷ್ಟಾಯಿತು, -1. ಸೊ A1 ಎಷ್ಟಾಯಿತು, 3. A2 -3 ಆಯಿತು. ಸೊ A2 ಒಳಗಡೆ A1 ಕಳೆದ್ರೆ ಏನಾಯ್ತು ಅಂದ್ರೆ -1ರಲ್ಲಿ -3 ಕಳೆದ್ರೆ -4 ಅಂತ ಬಂತು. ಈ ತನಾಗಿರ್ತಕ್ಕಂಥ ಇವೆಲ್ಲ ಲೆಕ್ಕಗಳನ್ನು ನೀವು ಬಿಡಿಸ್ಬೇಕು. ಸೊ ಲಾಸ್ಟ್ ಇಯರ್ ಎಲ್ಲ ನಿಮಗೆ ಇದೇ ಪ್ಯಾಟರ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಸ್ವಲ್ಪ ಚೆನ್ನಾಗಿ ವಿಡಿಯೋವನ್ನು ಪಾಸ್ ಮಾಡಿಕೊಡ್ರಿ, ಸ್ಕ್ರೀನ್ಶಾಟ್ ಮಾಡಿಕೊಡ್ರಿ. ಸೊ ಪದಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ ಕೇಳ್ತಾರೆ, ಒಟ್ಟೆ ಮಿಸ್ ಮಾಡಲಾರ್ದೆ ಮಾಡಿಕೊಡ್ರಿ. 1 ಮಾರ್ಕ್ಸ್ ಆರಾಮಾಗಿ ತೊಗೊಳ್ತೀರಿ, ಡೋಂಟ್ ವರಿ. ಸೊ ಚಿಂತೆ ಬೇಡ. ಓಕೆನಾ? ಮುಂದಿನ ಪ್ರಶ್ನೆ ಹೋಗ್ತೀನಿ. 2 ಮಾರ್ಕ್ಸ್ ಕ್ವಶನ್. ಸೊ ಕ್ವಶನ್ 2 ಮಾರ್ಕ್ಸ್ಗೆ ಬರ್ತದೆ. ಎನ್ನನೇ ಪದವನ್ನು ಕಂಡುಹಿಡಿಯೋದು ಅಂತಕ್ಕಂಥದ್ದು ಗೊತ್ತಿರಬೇಕು. ಸೊ ಇಲ್ಲಿ ಪದ ಬೇರೆ ಆಗ್ತದೆ, ಮೊತ್ತ ಬೇರೆ ಆಗ್ತದೆ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎನ್ನನೇ ಪದವನ್ನು ಕಂಡುಹಿಡಿಬೇಕಾದ ಸೂತ್ರ ಏನು ಹಾಕಬೇಕು, AN = A + n - 1 × D ಸೂತ್ರನೇ ಹಾಕಬೇಕು. ಓಕೆನಾ? ಎಸ್. ಆವಾಗ ಇಲ್ಲೊಂದು ಸ್ವಲ್ಪ ಅವರು ಕೋಟ್ ಕೊಟ್ಟಿದ್ದಾರೆ. ಶ್ರೇಣಿಯ ಪದಗಳು ಇಳಿಕೆ ಕ್ರಮದಲ್ಲಿದ್ದಾಗ D ಯ ಬೆಲೆಯು ಋಣವಾಗಿರ್ತದೆ, ಶ್ರೇಣಿಯ ಬೆಲೆಯು ಏರಿಕೆಯಲ್ಲಿದ್ದಾಗ D ಯ ಬೆಲೆ ಧನವಾಗಿರ್ತದೆ. ಇದು ನಿಮಗೆ ನೆನಪಿನಲ್ಲಿ ಇಟ್ಕೋಬೇಕು. ಇಳಿಕೆ ಕ್ರಮದಲ್ಲಿದ್ದಾಗ ಮೈನಸ್ ಆಗಿರ್ತದೆ, ಏರಿಕೆ ಕ್ರಮದಲ್ಲಿದ್ದಾಗ ಪ್ಲಸ್ ಆಗಿರ್ತದೆ. ಯಾವುದು? D ಯ ವ್ಯಾಲ್ಯೂ ಡಿಫ್ರೆನ್ಸ್, ಸಾಮಾನ್ಯ ವ್ಯತ್ಯಾಸ. ಕ್ವಶನ್ ಹೇಗೆ ಕೇಳ್ತಾರೆ, ಶ್ರೇಣಿ ಕೊಡ್ತಾರೆ, ಆಮೇಲೆ ಪದ ಕೊಡ್ತಾರೆ. ಸೊ 30ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಏನಿದೆ ಶ್ರೇಣಿ? 5, 8, 11. ಮೊದಲ ಪದ 5, ಸಾಮಾನ್ಯ ವ್ಯತ್ಯಾಸ 8ರಲ್ಲಿ 5 ಕಳೆಯೋಣ, 3 ಬಂತು. ಏನು ಕೊಟ್ಟಿದ್ದಾರೆ? 30. ಯಾವ ಸೂತ್ರ ಹಾಕಬೇಕು? AN = A + n - 1 × D ಅಂತಕ್ಕಂಥ ಸೂತ್ರವನ್ನು ಹಾಕಬೇಕು. ಆವಾಗ ಎನ್ನನೇ ಬೆಲೆ 30, A ಬೆಲೆ 5, D ಬೆಲೆ 3 ಹಾಕೋಣ. ಸೊ 5 + 30 - 1, D ಅಂದರೆ 3 ಅದ. ಸೊ 5ಕ್ಕೆ 5 ಇಡೋಣ, 30ರಲ್ಲಿ 1 ಕಳೆದ್ರೆ 29, 3. 5ರಲ್ಲಿ 29 × 3 ಕೂಡಿಸಿದಾಗ 29 × 3 = 87, 5 87, 92, 92 ಈ 30ರ ಬೆಲೆ. ಇನ್ನೊಂದು ಲೆಕ್ಕ ನೋಡೋಣ. ಎಸ್, -3 - 1 1 3 ಈ ಸಮಾಂತರ ಶ್ರೇಣಿಯ 11ನೇ ಪದವನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಓಕೆನಾ? ಏನಿದೆ? A -3 ಅದ, D 2ರಲ್ಲಿ 3 ಕಳೆನ ಅಂದರೆ 2ನೇ ಪದದಲ್ಲಿ 1ನೇ ಪದ ಕಳೆನ, -1 -3 ಅಂದರೆ ಎಷ್ಟಾಯಿತು? 2 ಅಂತ ಆಯಿತು. ಮೈನಸ್ ಇಂಟು ಪ್ಲಸ್ ಪ್ಲಸ್, ಆಮೇಲೆ ಎನ್ ಅಷ್ಟದ 11 ಅದ. ಅವಾಗ ಸೂತ್ರ ಏನದ? AN + n - 1 × D. A ಬೆಲೆ -3, N ಬೆಲೆ 11, D ಬೆಲೆ 2. ಸೊ ಅವಾಗ ಹಾಕಿದಾಗ ಏನಾಗ್ತದೆ? 3 + 10 × 2. ಸೊ 3 + 20 ಆದಾಗ ಸೊ ಬೆಲೆ 11 A ಆಗಿರ್ತದೆ. ಇದು ಮೈನಸ್ ಇದ್ದಾಗ ಯಾವ ಥರ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಚಿಹ್ನೆಗಳ ಸಾಮಾನ್ಯ ಪರಿಕಲ್ಪನೆ ನಿಮಗೆ ಗೊತ್ತಿರಲಿ. ಇವೆಲ್ಲ ಲೆಕ್ಕಗಳನ್ನು ನೀವೇನು ಮಾಡಬೇಕು ಸ್ನೇಹಿತರೆ, ಪ್ರಾಕ್ಟೀಸ್ ಮಾಡಬೇಕು. ನಾಳೆ ಎಕ್ಸಾಮಲ್ಲಿ ಇವೇ ನಿಮಗೆ ಬರ್ತವೆ. ಸೊ ಉತ್ತರಗಳು ಏನು ಬಂದಿರ್ತಾವೆ ಅದನ್ನು ಕೂಡ ಕೊಟ್ಟಿದ್ದೀರಿ. ಈ ಉತ್ತರದೊಂದಿಗೆ ನೀವು ಟ್ಯಾಲಿ ಮಾಡಬೇಕು, ಕ್ವಶನ್ಸ್ಗಳನ್ನೇ ಬಿಡಿಸ್ಬೇಕು. ಸೊ ಖಂಡಿತವಾಗಿ ನಿಮಗೆ ಒಳ್ಳೆ ಅಂಕಗಳು ಸಿಗ್ತವೆ. ಓಕೆನಾ? ಮುಂದಿನ ಇನ್ನೊಂದು ಲೆಕ್ಕ ಬಿಡಿಸೋಣ. n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಓಕೆ, ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? 2 ಮಾರ್ಕ್ಸಿಗೆ ಕೇಳ್ತಾರೆ. ಸೂತ್ರ
ಎರಡು ಸೂತ್ರ ನೆನಪಿಟ್ಕೋಬೇಕು. ಒಂದೇದು Sn = n ಡಿವೈಡೆಡ್ ಬೈ 2 a ಪ್ಲಸ್ n ಮೈನಸ್ 1 ಇಂಟು ಡಿ. ಇನ್ನೊಂದು Sn = n ಡಿವೈಡೆಡ್ ಬೈ 2 a ಪ್ಲಸ್ ಎಲ್ ಅಂತಿದೆ. ಇದು ಯಾವಾಗ ಹಾಕಬೇಕು, ಇದು ಯಾವಾಗ ಹಾಕಬೇಕು ನಿಮಗೆ ಹೇಳ್ತೀನಿ. ಎರಡೂ ಸೂತ್ರ ನೆನಪಿರಲಿ. ಮೊತ್ತ ಅಂದಾಗ Sn ಸೂತ್ರನೇ ಇರಬೇಕು. ಓಕೆ. ನೆಕ್ಸ್ಟ್ ನೆನಪಿನಲ್ಲಿರಬೇಕಾದ ಅಂಶ ಮೊದಲ ಪದ ಎ ಆಗಿರ್ತದೆ, ಸಾಮಾನ್ಯ ವ್ಯತ್ಯಾಸ ಡಿ ಒಳಗಡೆ ಅಂದರೆ ಡಿ ಅಂದರೆ a2 ಮೈನಸ್ a1. ಎರಡನೇ ಪದದಲ್ಲಿ ಮೊದಲ ಪದ್ಯವನ್ನು ಕಳೆದಾಗ ನಮಗೆ ವ್ಯತ್ಯಾಸ ಬರ್ತದೆ. ನೋಡೋಣ ಲೆಕ್ಕ ಹೇಗಿದೆ ಅಂತ. ಶ್ರೇಣಿ ಕೊಡ್ತಾರೆ 10, 15, 20. ಈ ಸಮಾಂತರ ಶ್ರೇಣಿಯಲ್ಲಿ 20 ಪದಗಳ ಮೊತ್ತ ಅಂತ ಕೊಡ್ತಾರೆ. ನೋಡಿ ಪದಗಳ ಮೊತ್ತ ಅಂತ ಬರ್ತದೆ. ಸೊ ಪದಗಳ ಮೊತ್ತ ಅಂದಾಗ ನಮ್ಗೆ ಗೊತ್ತಿರಬೇಕು, ಸೂತ್ರ ಪಟ್ನ ತಲೆಯಾಗಿ ಬರಬೇಕು. Sn = n ಡಿವೈಡೆಡ್ ಬೈ 2 2a ಪ್ಲಸ್ n ಮೈನಸ್ 1 ಇಂಟು ಡಿ. ಶ್ರೇಣಿಯಲ್ಲಿ a 10 ಅದ, ಡಿ 15ರಲ್ಲಿ 10 ಕಳೆದ್ರೆ 5 ಬರ್ತದೆ. ಸೊ ಎಂತ ಟರ್ಮ್ ಎಷ್ಟು ಬಂತು, 20 ಅಂತ ಬಂತು. ಆವಾಗ ಬೆಲೆಗಳನ್ನು ತುಂಬಾನ n ಅಂದರೆ 20, a ಅಂದರೆ 10. ಸೊ ಅವಾಗೆಲ್ಲ ಹಾಕಿದಾಗ ಸೊ ಬೆಲೆ ಎಷ್ಟು ಬರಬೇಕು, 1150 ಅಂತಕ್ಕದ್ದು ಬರಬೇಕು. ವೆರಿ ಸಿಂಪಲ್ ಅದ, ನೀವು ಜಸ್ಟ್ ಬಿಡಿಸ್ಬೇಕು ಸ್ನೇಹಿತರೆ. ಗುಣಿಸು ಭಾಗಿಸು ಅನ್ನೋದನ್ನ ಪರಿಕಲ್ಪನೆ ನಿಮಗೆ ಅರ್ಥ ಆಗಬೇಕು. ಇನ್ನೊಂದು ಲೆಕ್ಕ ಕೊಡ್ತಾರೆ, ಎಲ್ಲಿ 28 ಅದ, Sn 144 ಅದ, ಎ ಅನ್ನ ಕಂಡುಹಿಡಿದಿ. ವೆರಿ ಸಿಂಪಲ್. ಎಲ್ = 28 ಬರ್ಕೊಳ್ಳೋಣ, ಎ ಕಂಡುಹಿಡಬೇಕು. Sn 144 ಅದ, ಸೂತ್ರ n ಡಿವೈಡೆಡ್ ಬೈ 2 a ಪ್ಲಸ್ ಎಲ್ ಅದ. ಸೊ ಅವಾಗ ನಾವು ಏನು ಮಾಡೋಣ ಅಂದರೆ 144 ಇಂಟು 9 ಡಿವೈಡೆಡ್ ಬೈ 2 a ಪ್ಲಸ್ 25. ಸೊ 16 ಇಂಟು 2 = a ಪ್ಲಸ್ 28 ಅಂತ ಆಗ್ತದೆ. ಓಕೆನಾ. ಅವಾಗ ಎಷ್ಟು ಎ ಬೆಲೆ ಎಷ್ಟು ಬರ್ತದೆ, 4 ಅಂತ ಬರ್ತದೆ. ಇಟ್ಸ್ ಅ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕನೇ ಇತ್ತು. ಓಕೆನಾ. ಮುಂದಿನ ಪ್ರಶ್ನೆ. ಇವೆಲ್ಲ ಲೆಕ್ಕಗಳನ್ನು ನಿಮಗೆ n ಪದಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳಿದ್ದಾವೆ. ಆಲ್ರೆಡಿ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀನಿ. ಖಂಡಿತವಾಗಿ ಬರೆದು ಒಂದೆರಡು ಸರಿ ಪ್ರಾಕ್ಟೀಸ್ ಮಾಡಿ ಅಂಕಗಳು ಇಲ್ಲಿಂದ ನಿಮಗೆ ಸಿಗ್ತವೆ. ಯಾಕಂದರೆ ಈಸಿ ಆಗಿರ್ತಕ್ಕಂಥ ನೀವು ಅಂಕಗಳನ್ನು ತಗೊಳ್ಳೇಬೇಕು. ಇನ್ನೊಂದು ಸಮಾಂತರ ಶ್ರೇಣಿಯಲ್ಲಿ ಬರ್ತದೆ n ಪದಗಳ ಮೊತ್ತ ಕಂಡುಹಿಡಿಯೋದು ಅಂತ. ಮೊದಲ n ಪದಗಳ ಮೊತ್ತ ನೆನಪಿರಲಿ. ಓಕೆ. ಕ್ವಶನ್ಸ್ಗಳನ್ನು ಓದುವಾಗ ಅರ್ಥ ಮಾಡ್ಕೋಬೇಕು. ಇಲ್ಲಿ ಸೂತ್ರ ಹಾಕಬೇಕು. Sn = n ಇನ್ ದ ಬ್ರಾಕೆಟ್ n ಪ್ಲಸ್ 1 ಡಿವೈಡೆಡ್ ಬೈ n. ಸಮಸಂಖ್ಯೆಗಳ ಮೊತ್ತ ಇದ್ದಾಗ ಹಾಕ್ತಕ್ಕಂಥ ಸೂತ್ರ Sn = n n ಪ್ಲಸ್ 1. ಬೆಸ ಸಂಖ್ಯೆಗಳ ಮೊತ್ತ ಇದ್ದಾಗ ಹಾಕ್ತಕ್ಕಂಥ ಸೂತ್ರ Sn = n². ಲೆಕ್ಕ ಹೇಗಿದೆ ನೋಡೋಣ. ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಮೊದಲ 20 ಅಂದರೆ n 20 ಅಂತ ಬಂತು. ಸೂತ್ರ ಯಾವ್ದು ಹಚ್ಚಬೇಕು, Sn = n n ಪ್ಲಸ್ 1 ಡಿವೈಡೆಡ್ ಬೈ n ಹಾಕೋಣ. ಸೊ n ಬೆಲೆ ಏನಂದ್ರೆ 20 ಅದ, ಮಾಮೂಲಿ ಬರೋಣ 20 20 ಪ್ಲಸ್ 1 ಭಾಗಿಸಿ 2 20 21 2. ಸೊ 20 21 ಕೂಡಿಸಿದ್ರೆ ಏನಾಗ್ತದಪ್ಪ ಅಂದರೆ 2 1 2 10 ಇಲ್ಲಿ ಕಡಿತ ಹೊಡೆದಿದ್ದಾರೆ. 10 21 ಅಂದರೆ 210 ಅಂತ ಬರ್ತದೆ. ವೆರಿ ಈಸಿಯಾಗಿ ಬಿಡಿಸ್ಬೋದು. ಇನ್ನೊಂದು ಲೆಕ್ಕ ಬರ್ತದೆ, 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಅಂತ ಕೇಳಿದ್ದಾರೆ. 6ರಿಂದ ಭಾಗವಾಗಬೇಕು, ಆಮೇಲೆ ಮೊದಲ 40 ಧನ ಪೂರ್ಣಾಂಕಗಳ ಮೊತ್ತ. ಸೊ a1 a2 a3 a4 ಅಂತ ಬರ್ತದೆ. 6 12 18 14. ಸೊ ಇದು ಸಮಾಂತರ ಶ್ರೇಣಿ. ಮೊದಲ ಪದ 6 ಆಗದ, ಡಿ ವ್ಯತ್ಯಾಸ ಕಂಡಿಡೋಣ. 12ರಲ್ಲಿ 6 ಕಳೆದ್ರೆ ಎಷ್ಟು ಉಳಿತು, 6 ಬಂತು. ಸೊ ಪ್ಲಸ್ 6 ಅಂತಕ್ಕಂಥದ್ದು. ಸೂತ್ರ ಯಾವ್ದು ಹಚ್ಚಬೇಕು, Sn = n ಡಿವೈಡೆಡ್ ಬೈ 2 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಅವಾಗೆಲ್ಲ ಬೆಲೆಗಳನ್ನು ತುಂಬಾನ. ಸೊ 4920 ಅನ್ನೋದು ಲೆಕ್ಕದ ಉತ್ತರ ಬರ್ತದೆ. ಇವೆಲ್ಲ ಲೆಕ್ಕಗಳನ್ನು ನೀವೇನು ಮಾಡಬೇಕು ಸ್ನೇಹಿತರೆ, ಮಾಡಲೇಬೇಕು. ಸೊ ಮಾಡಿ ಉತ್ತರಗಳನ್ನು ಟ್ಯಾಲಿ ಮಾಡ್ಕೊಡ್ರಿ, ಸೂತ್ರಗಳನ್ನು ನೋಡ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾನೆ ಹೇಳ್ತಾರೆ. ಇನ್ನು ಈ ಕೋಷ್ಟಕದಲ್ಲಿಂದನೇ ನಿಮಗೆ 1 ಮಾರ್ಕ್ಸ್ ಫಿಕ್ಸ್ ಆಗಿ ಬಂದೇ ಬರ್ತದೆ. ಸೊ ಫಸ್ಟ್ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಹೋಲಿಕೆ ಕ್ರಮವನ್ನು ಇಟ್ಕೋಬೇಕು. ಆವಾಗ ನಕ್ಷೆಯಲ್ಲಿರ್ತಕ್ಕಂಥ ರೇಖೆಗಳು ಹೇಗಿದ್ದಾವೆ, ಅವುಗಳು ಯಾವ ತನಗೆ ಪ್ರತಿನಿಧಿಸ್ತವೆ, ಅವು ಸ್ಥಿರ ಅದಾವು ಅಸ್ಥಿರ ಅದಾವು ಅಂತ ಕೇಳ್ತಾರೆ. ಇದನ್ನು ಬಾಹೆಟ್ ಮಾಡಿದ್ರು ನಡೀತದ. ನೋಡ್ರಿ, a1 ಡಿವೈಡೆಡ್ ಬೈ a2 ಈಸ್ ನಾಟ್ ಈಕ್ವಲ್ ಟು b1 ಬೈ b2 ಆದಾಗ ಅವು ಛೇದಿಸೋ ರೇಖೆಗಳು ಆಗಿರ್ತಾವೆ. ಅದಕ್ಕಿರ್ತಕ್ಕಂಥ ಪರಿಹಾರಗಳು ಒಂದು ಪರಿಹಾರ ಅಥವಾ ಅನನ್ಯ. ಅವು ಹೇಗಿರ್ತಾವಪ್ಪ ಅಂದ್ರೆ ಸ್ಥಿರವಾಗಿ ಇರ್ತಾವೆ. ಇನ್ನು a1 ಡಿವೈಡೆಡ್ ಬೈ a2 ಈಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಈಸ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2. ಇವು ಎಂಥ ರೇಖೆಗಳು, ಆಯ್ಕೆಗೊಳ್ಳುವ ರೇಖೆಗಳು. ಇದಕ್ಕಿರ್ತಕ್ಕಂಥ ಪರಿಹಾರ ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಹೊಂದಿರ್ತದೆ. ಇದು ಕೂಡ ಸ್ಥಿರನೇ ಇರ್ತದೆ. ಇನ್ನು ಲಾಸ್ಟ್ a1 ಡಿವೈಡೆಡ್ ಬೈ a2 ಈಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಈಸ್ ನಾಟ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2. ಇವು ಎಂಥ ರೇಖೆಗಳು, ಸಮಾಂತರ ರೇಖೆಗಳು, ಪರಿಹಾರ ಇಲ್ಲ, ಇವುಗಳು ಕೂಡ ಅಸ್ಥಿರನೇ ಆಗಿರ್ತಾವೆ. ಸೊ ಇವೆಲ್ಲಗಳು ಕೂಡ ನಿಮ್ಗೆ ಏನು ಮಾಡಿದ್ದಾರೆ, ಲೆಕ್ಕಗಳನ್ನು ಕೊಡ್ತಾರೆ. ಸೊ ಈ ತನ್ನಾಗಿರ್ತಕ್ಕಂಥ ಲೆಕ್ಕಗಳು ಇರ್ತವೆ. ಸೊ ನೋಡಿಕೊಂಡು ಆ ಕೋಷ್ಟಕವನ್ನು ಬಾಹೆಟ್ ಮಾಡಿದರೆ ಸಾಕು, ನೋಡ್ಕೊಂಡ್ರೆ ಸಾಕು, ನಿಮಗೆ 1 ಮಾರ್ಕ್ಸು ಆರಾಮಾಗಿ ಸಿಗ್ತದೆ. ಇನ್ನು ವೆರಿ ಈಸಿ ಮತ್ತು ಪಾಪ್ಯುಲರ್ ಕ್ವಶನ್ ಯಾವುದಪ್ಪ ಅಂದರೆ 2 ಮಾರ್ಕ್ಸ್ಗೆ ವರ್ಜಿಸೋ ವಿಧಾನದಿಂದ ಸಮೀಕರಣವನ್ನು ಬಿಡಿಸೋದು. ಭಾಳ ಅಂದರೆ ಈಸಿಯಾಗಿ 2 ಮಾರ್ಕ್ಸನ್ನು ನೀವು ಪಡಿತೀರಿ. ಸೊ ಒಂದೆರಡು ಲೆಕ್ಕನ ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಸಮೀಕರಣ ಕೊಟ್ಟಿದ್ರು x ಪ್ಲಸ್ ವೈ ಈಸ್ ಈಕ್ವಲ್ ಟು 14, y ಮೈನಸ್ ವೈ ಈಸ್ ಈಕ್ವಲ್ ಟು 4. ಸೊ ಫಸ್ಟ್ ಬರ್ಕೊಡ್ರಿ, x ಪ್ಲಸ್ ವೈ ಈಸ್ ಈಕ್ವಲ್ ಟು 14 1 ಹಾಕ್ಕೊಡ್ರಿ, x ಮೈನಸ್ ವೈ ಈಸ್ ಈಕ್ವಲ್ ಟು 4 2 ಹಾಕ್ಕೊಡ್ರಿ. ಅವಾಗ ಏನಾಯ್ತಿದು
ಈ ವೈ ಹೋಯ್ತು ಈ ವೈ ಹೋಯ್ತು, ಉಳಿದಿದ್ದು 2x ಮೈನಸ್ 18 ಅಂತ ಬಂತು. 14ರಲ್ಲಿ 4 ಕೂಡಿಸಿದ್ರೆ ಅವಾಗ ಎಕ್ಸ್ ಏನಾಯಿತು 18/2 ಆದಾಗ 9 ಅಂತ ಬಂತು. ಈ ಎಕ್ಸ್ನ ಬೆಲೆ 9 ಮೊದಲ ಸಮೀಕರಣದಲ್ಲಿ ತುಂಬಬೇಕು. ಅಂದರೆ ಏನು ಬರುತ್ತೆ ಮೊದಲ ಸಮೀಕರಣ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14ದಲ್ಲಿ ಎಕ್ಸ್ನ ಬೆಲೆ 9 ತುಂಬೋಣ. 9 ಪ್ಲಸ್ ವೈ ಇಸ್ ಈಕ್ವಲ್ ಟು 14, ವೈ ತೊಗೊಂಡಾಗ 9 ಏನಾಗ್ತದೆ 14ರಲ್ಲಿ ಕಳೀತದೆ. ಅವಾಗ ವೈ ಇಸ್ ಈಕ್ವಲ್ ಟು 14 ಮೈನಸ್ 9 ಆದಾಗ ವೈ ಬೆಲೆ 5 ಆಗ್ತದೆ. ಇದೇ ವರ್ಜಿಸುವ ವಿಧಾನದಿಂದ ಸಮೀಕರಣ ಬಿಡಿಸೋದು. ಇನ್ನೊಂದು ಲೆಕ್ಕ ನೋಡೋಣ. 3x ಪ್ಲಸ್ 2y ಇಸ್ ಈಕ್ವಲ್ ಟು 11, 5x ಮೈನಸ್ 2y ಇಸ್ ಈಕ್ವಲ್ ಟು 30. ಸೊ ನೋಡ್ರಿ ಇಲ್ಲಿ ಏನಿದೆ ಎಸ್ ಈ 2y ಹೋಯ್ತು ಈ 2y ಹೋಯ್ತು, ಓಕೆನಾ. ಅವಾಗ ಇಲ್ಲಿ ಏನಾಯಿತು ಇದು 8x ಆಯಿತು, ಇದು 24 ಆಯಿತು. ಇದು ಮೊದಲನೇದು ಹಾಕೋಬೇಕು, ಇದು ಎರಡನೇದು ಹಾಕೋಬೇಕು. ಆಮೇಲೆ ಎಕ್ಸ್ ಏನಾಯಿತು 24/8 ಅಂದರೆ 3 ಬಂತು. ಹಾಗಾದರೆ ಎಕ್ಸ್ನ ಬೆಲೆ 3 1ರಲ್ಲಿ ಆದೇಶಿಸಬೇಕು. ಮೊದಲ ಸಮೀಕರಣ ಏನಿತ್ತು 3x ಪ್ಲಸ್ 2y ಇಸ್ ಈಕ್ವಲ್ ಟು 11, ಎಕ್ಸ್ ಬೆಲೆ 3 ತುಂಬಿದಾಗ 3 × 3 ಪ್ಲಸ್ 2y ಇಸ್ ಈಕ್ವಲ್ ಟು 11, 3 3 9 ಪ್ಲಸ್ 2y ಇಸ್ ಈಕ್ವಲ್ ಟು 11, 2y ಇಸ್ ಈಕ್ವಲ್ ಟು ಈ 9 ಈ ಕಡೆ ಹೋದಾಗ ಮೈನಸ್ ಆಗ್ತದೆ. ಅವಾಗ 2y ಇಸ್ ಈಕ್ವಲ್ ಟು ಏನಾಗ್ತದೆ 11ರಲ್ಲಿ 9 ಅಂದರೆ 2, y ಇಸ್ ಈಕ್ವಲ್ ಟು 2 2 ಆ ಥರ y ಬೆಲೆ 1 ಅಂತಲೇ ಬರ್ತದೆ. ಸೊ ಇವು ವರ್ಜಿಸೋ ವಿಧಾನದಿಂದ ಕಂಡುಹಿಡಿತಕ್ಕಂಥ ಲೆಕ್ಕಗಳು ಖಂಡಿತವಾಗಿ ನಿಮಗೆ 2 ಅಂಕಕ್ಕೆ ಬರ್ತವೆ. ಭಾಳ ಈಸಿ ಅದು. ಸೊ ನೀವು ಇಷ್ಟು ಈಸಿಯಾಗಿ ನೀವೇನು ಮಾಡ್ಬೋದಪ್ಪ ಅಂದರೆ ಮಾರ್ಕ್ಗಳನ್ನು ತೊಗೊಳ್ಬೋದು. ಎಲ್ಲ ಲೆಕ್ಕ ಕೊಟ್ಟಿದ್ದೀನಿ, ಉತ್ತರ ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು 2 ಮಾರ್ಕ್ಸ್ ಕೆಲವೊಂದು ಸಲ ಏನು ಕೇಳ್ತಾರಪ್ಪ ಅಂದ್ರೆ ಆದೇಶ ವಿಧಾನದಿಂದ ಬಿಡಿಸ್ರಿ ಅಂತ ಕೇಳ್ತಾರೆ. ಇದು ಕೂಡ ನಿಮಗೆ ನೆನಪಿಟ್ಕೋಬೇಕು. ಆದೇಶ ವಿಧಾನದಿಂದನೂ ಕೂಡ ಬಿಡಿಸ್ಲಿಕ್ಕೆ ಹೇಳ್ತಾರೆ. 2 ಅಂಕದ ಲೆಕ್ಕ. ಹೇಗಿದ್ದಾವೆ ಲೆಕ್ಕಗಳು? 2x ಪ್ಲಸ್ 3y ಇಸ್ ಈಕ್ವಲ್ ಟು 11, 2x ಮೈನಸ್ 4y ಇಸ್ ಈಕ್ವಲ್ ಟು ಮೈನಸ್ 24. ಬರ್ಕೊಳ್ಳೋಣ. ಇದು 2x ಪ್ಲಸ್ 3y ಇಸ್ ಈಕ್ವಲ್ ಟು 11 ಮೊದಲನೇದಾಗಿರಲಿ, 2x ಮೈನಸ್ 4y ಇಸ್ ಈಕ್ವಲ್ ಟು ಮೈನಸ್ 24 ಎರಡನೇದಾಗಿರಲಿ. ಆವಾಗ ನಾವು ಇದನ್ನು ಏನು ಮಾಡಬೇಕು, ಲೆಕ್ಕ ಹಾಕಿದಾಗ ಏನಾಯಿತು 2x 3y 11 ಅಂತ ಆಗ್ತದೆ. ಅವಾಗ y ಬೆಲೆ ಏನಾಗ್ತದೆ 11 ಮೈನಸ್ 2x ಇಸ್ ಈಕ್ವಲ್ ಟು 3 ಅಂದಾಗ y ಬೆಲೆ ಸಮೀಕರಣ 1ರಲ್ಲಿ ಹಾಕಬೇಕು. ಅವಾಗ ಎಷ್ಟಾಗ್ತದಪ್ಪ ಅಂದ್ರೆ ನಮಗೆ x ಇಸ್ ಈಕ್ವಲ್ ಟು ಮೈನಸ್ 2 ಅಂತಕ್ಕಂಥದ್ದು ಬರ್ತದೆ. ಅವಾಗ ಈ ಎಕ್ಸನ್ನು ಮೈನಸ್ 2 ಸಮೀಕರಣದಲ್ಲಿ 3ರಲ್ಲಿ ಆದೇಶಿಸಬೇಕು. ಅವಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ y ಬೆಲೆ ಸಿಗ್ತದೆ. ಸೊ y ಬೆಲೆ ಎಷ್ಟು ಬರಬೇಕು 5 ಅಂತಕ್ಕದ್ದನ್ನು ಬರಬೇಕು. ವೆರಿ ಸಿಂಪಲ್. ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತದೆ, ಬಟ್ ಪರವಾಗಿಲ್ಲ, ನೀವು ಇದನ್ನು ಕಲೀಲೇಬೇಕು. ಕಲಿತಕ್ಕಂಥ ಅನಿವಾರ್ಯತೆ ಇದೆ. ಪಾಸ್ ಆಗಬೇಕು, ಸ್ಕೋರ್ ಆಗಬೇಕು. ಓಕೆನಾ. ಇದು ಕೂಡ 2 ಮಾರ್ಕ್ಸ್ ಕ್ವಶನ್ಸೇ ಇತ್ತು. ಇನ್ನು ಮುಂದೆ ಹೋಗೋಣ. ಓರೆ ಗುಣಾಕಾರ ವಿಧಾನದಿಂದ ಸಮೀಕರಣವನ್ನು ಬಿಡಿಸೋದು ಅಂತ ಹೇಳ್ತಾರೆ. ಸೊ 2 ಮಾರ್ಕ್ಸ್ಗೆ ಕ್ವಶನ್ಸ್ ಅದ. ಸೊ ಇದನ್ನು ಕೂಡ ಓರೆ ಗುಣಾಕಾರ ಇದೆ. ಸೊ ಇದು ಆಲ್ಮೋಸ್ಟ್ ಅಲ್ಲ ಲಾಸ್ಟ್ ಇಯರ್ ಕೂಡ ಕೇಳಿದ್ರು. ಸೊ ಲೆಕ್ಕ ನೋಡ್ಕೊಡ್ರಿ. 2x ಪ್ಲಸ್ 3y ಇಸ್ಕೊಲ್ ಟು 11, 2x ಮೈನಸ್ 4y ಇಸ್ಕೊಲ್ ಟು ಮೈನಸ್ 24 ಅದ. ಸೊ ಈ ಥರ ಸಮೀಕರಣವನ್ನು ಹಾಕಿ ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಬಿಡಿಸ್ಬೇಕು. ಸೊ ಬಿಡಿಸಿರ್ತಕ್ಕಂಥ ವಿಧಾನದ ಇವುಗಳ ಲೆಕ್ಕಗಳನ್ನು ಸಹಿತ ನೀವು ಪ್ರಾಕ್ಟೀಸ್ಗಳನ್ನು ಮಾಡಿಕೊಡ್ರಿ. ಮುಂದೆ ಹೋಗ್ತೀನಿ. ಎಸ್ ನಕ್ಷೆ ವಿಧಾನದಿಂದ ಸಮೀಕರಣವನ್ನು ಬಿಡಿಸೋದು 4 ಮಾರ್ಕ್ಸ್ ಗ್ರಾಫ್ ಕ್ವಶನ್ ಇದೆ. ಸೊ ಗ್ರಾಫ್ ಕ್ವಶನಲ್ಲಿ ಭಾಳ ಈಸಿಯಾಗಿ ಲೆಕ್ಕವನ್ನೇ ಬಿಡಿಸ್ಬೋದು. ನೋಡಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7, ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 1 ಗ್ರಾಫನ್ನು ಬಿಡಿಸಿ ಅಂತ ಹೇಳಿದ್ದಾರೆ. ಓಕೆನಾ. ನೀವೇನು ಮಾಡ್ಕೊಡ್ರಿ, y ಇಸ್ ಈಕ್ವಲ್ ಟು 7 ಮೈನಸ್ ಎಕ್ಸ್ ಅನ್ನೋದು 1 ಅಂತ ಇದೆ. ಓಕೆನಾ. ಸೊ ಫಸ್ಟ್ ಎಕ್ಸ್ ಬೆಲೆ 0 ತೊಗೊಳ್ಳೋಣ. ಅವಾಗ ಎಕ್ಸ್ ಎಲ್ಲ ಐತಲ್ಲ ಅಲ್ಲೆಲ್ಲ 0 ಅಂತ ಹಾಕ್ಕೊಳ್ಳೋರಿ. ಅವಾಗ ಏನಾಯಿತು y ಇಸ್ ಈಕ್ವಲ್ ಟು 7 ಮೈನಸ್ 0 ಅಂತಂದರೆ 7ರಲ್ಲಿ 0 ಕಳೆದ್ರೆ 7 ಅಂತ ಆಯಿತು. ಇದು 0 ತೊಗೊಂಡಿವಿ. ಆಮೇಲೆ 1 ತೊಗೊಳ್ಳೋಣ. ಎಕ್ಸ್ ಬೆಲೆ 7 ಮೈನಸ್ 1 ಅಂದರೆ 6 ಅಂತ ಬಂತು. 2 ತೊಗೊಳ್ಳೋಣ, 5 ಬರ್ತದೆ. 3 ತೊಗೊಳ್ಳೋಣ, 4 ಬರ್ತದೆ. ಅದೇ ಸಮೀಕರಣದಲ್ಲಿ ಇಲ್ಲಿ ಏನು ಹಾಕ್ತಾರೆ 0 1 2 3 4 7 6 5 4 ಅಂತ ಬರ್ತದೆ. ಸೊ ಇಷ್ಟು ನೀವು ಲೆಕ್ಕಗಳನ್ನು ಏನು ಮಾಡಬೇಕಾಗ್ತದೆ ಗ್ರಾಫ್ದಲ್ಲಿ ಬಿಡಿಸ್ಬೇಕು. ಇದಕ್ಕೆ ನಿಮಗೆ 1 ಮಾರ್ಕ್ ಇರ್ತದೆ. ಓಕೆನಾ. ನೆಕ್ಸ್ಟ್ ಈ 1 ಮಾರ್ಕ್ ಲೆಕ್ಕ ಆದರೆ ಈ ಗ್ರಾಫಲ್ಲಿ ಗೆರೆಗಳನ್ನು ಹಾಕಿ ಮೂಡಿಸ್ಲಿಕ್ಕೆ ನಿಮಗೆ ಎಷ್ಟು 3 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ನೀಟಾಗಿ ಅವುಗಳನ್ನು ಬಿಡಿಸಿ ಖಂಡಿತವಾಗಿ ನಿಮ್ಮ ಗ್ರಾಫ್ ಏನಾಗಬೇಕು ಕರೆಕ್ಟ್ ಆಗಬೇಕು. ಎಕ್ಸ್ ಅಕ್ಷದ ಮತ್ತು ವಾಯ್ ಅಕ್ಷದಲ್ಲಿರ್ತಕ್ಕಂಥ ಮಾನಗಳನ್ನು ಬರೀಬೇಕು. ನೀಟಾಗಿ ಅವುಗಳನ್ನು ಗುರುತಿಸಬೇಕು. ಅದರ ಮೇಲೆ ಬರೆಯೋದನ್ನು ಕೂಡ ನೀವು ರೂಢಿಸ್ಕೊಳ್ಬೇಕು. ಹಾಗಾದರೆ ಯಾವೆಲ್ಲ ಗ್ರಾಫ್ ಕ್ವಶನ್ಸ್ ನಿಮಗೆ ಬರ್ತಾವೆ? ಸೊ ಇವೇ ನಿಮಗೆ ಬರ್ತಕ್ಕಂಥ ಗ್ರಾಫ್ ಕ್ವಶನ್ಸ್ಗಳು. ಲಾಸ್ಟ್ ಇಯರ್ ಕೇಳಿದ್ದಾರೆ, ಈ ಸಲ ಕೇಳ್ತಕ್ಕಂಥ ಸಾಧ್ಯತೆ ತುಂಬ ಇದೆ. ಸೊ ಚೆನ್ನಾಗಿ ಅವುಗಳನ್ನು ಪಾಸ್ ಮಾಡಿ ನೋಡ್ಕೊಡ್ರಿ. ಸೊ ಖಂಡಿತವಾಗಿ ನಿಮಗೆ ಈ ಗ್ರಾಫ್ ಕ್ವಶನ್ಗಳು ಬರ್ತವೆ. ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೇನೆ ಅಂದರೆ ಸುಮಾರು ಒಂದು 10ರಿಂದ 15 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.